ಸುದೀರ್ಘ 34 ವರ್ಷಗಳ ಬಳಿಕ ಉಪನ್ಯಾಸಕಿ ನಿವೃತ್ತಿ. ಕಣ್ಣಂಚಲ್ಲಿ ನೀರು ತುಂಬಿಕೊಂಡೇ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ. ಹಾರ ಶಾಲು ಒದಿಸಿ ಪ್ರೀತಿಯಿಂದ ಬೀಳ್ಕೊಡುಗೆ ನೀಡ್ತಾ ಇರುವ ನೂರಾರು ವಿದ್ಯಾರ್ಥಿಗಳು. ತಮ್ಮ 34 ವರ್ಷದ ಗೌರವದ ವೃತ್ತಿಗೆ ನಿವೃತ್ತಿ ಹೊಂದಿರುವ ಉಪನ್ಯಾಸಕಿ. ಇತ್ತ ಕಣ್ಣಂಚಲ್ಲಿ ನೀರು ತರಿಸಿ ಭಾವುಕ ಬೀಳ್ಕೊಡುಗೆ ನೀಡ್ತಾ ಇರುವ ವಿದ್ಯಾರ್ಥಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಬಿ ಸೀತಾರಾಮಶಾಸ್ತ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ. ಕಾಲೇಜಿನ ಪ್ರಾಂಶುಪಾಲರಾದ ಸರೋಜಮ್ಮ ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕಿಯಾಗಿದ್ದು ಅವರನ್ನ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಬೀಳ್ಕೊಟ್ರು. ಇನ್ನು ನಿವೃತ್ತ ಉಪನ್ಯಾಸಕಿಯರಾದ ಆರ್ ಸರೋಜಮ್ಮ ಗೊಲ್ಲಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿನಿಂದಲೇ ಇದೇ ಕಾಲೇಜಿನಲ್ಲಿ ಬೋಧಕ ವೃತ್ತಿ ಆರಂಭಿಸಬೇಕು ಎಂಬ ಛಲದೊಂದಿಗೆ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಬಳಿಕ ಅಂದುಕೊಂಡಂತೆ ಬೆಳಗೆರೆಯ ಸೀತಾರಾಮಶಾಸ್ತ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1991ರಲ್ಲಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಪಕಿಯಾಗಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಸುಮಾರು 34 ವರ್ಷಗಳ ಕಾಲ ಇದೇ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಜೊತೆಯಾಗಿ ನಿಂತಿರುವುದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ವಿದ್ಯಾರ್ಥಿ ವೃಂದವೇ ಸಾಕ್ಷಿಯಾಗಿತ್ತು. ಇನ್ನು ತಮ್ಮ ಸಾರ್ಥಕತೆಯ ವೃತ್ತಿ ಜೀವನದ ಬಗ್ಗೆ ಹಾಗೂ ಹಳೆ ನೆನಪುಗಳನ್ನು ಆರ್ ಸರೋಜಮ್ಮ ಅವರು ಮೆಲುಕು ಹಾಕಿದ್ರು. ನಾನು ಕೆಲಸ ಮಾಡೋದು ನನ್ನ ಗುರಿಯಾಗಿತ್ತು. ಆ ಕನಸನ್ನು ಕಂಡಿದ್ದು ನಾನು MA ಮಾಡಿದ ಮೇಲಲ್ಲ, ನನ್ನ SSLCನಲ್ಲಿದ್ದಾಗ ಆ ಕನಸನ್ನು ಕಂಡಿದ್ದೆ. ಯಾಕೆಂದರೆ ನಾನೊಮ್ಮೆ ಚರ್ಚಾ ಸ್ಪರ್ಧೆಗೆ ಬಂದಾಗ SLCನಲ್ಲಿದ್ದಾಗ 1983ರಲ್ಲಿ ನಾನು ಈ ಶಾಲೆಗೆ ಬಂದೆ. ಆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾನು ಬಹುಮಾನವನ್ನು ಪಡ್ಕೊಂಡೆ. ಅವತ್ತು ನಿರ್ಧಾರ ಮಾಡಿದೆ, ನಾನು ಕೆಲಸ ಮಾಡಿದರೆ ಇಂಥ ಶಾಲೆಯಲ್ಲಿ ಮಾಡಬೇಕು ಅಂತ. APJ ಅಬ್ದುಲ್ ಕಲಾಂರವರ ಒಂದು ಕನಸಿನಂತೆ ಅವ್ರು ಹೇಳ್ತಾ ಇದ್ದಾರೆ, ಮಲಗಿದಾಗ ಕಾಣೋದು ಕನಸಲ್ಲ, ಎದ್ದಿದ್ದಾಗ ಕನಸನ್ನು ಕಾಣಬೇಕು, ಆ ಕನಸನ್ನು ನನಸನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಆಗ ನಾವು ನಿಜವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡೋ ಕನಸನ್ನು ಕಂಡಿದ್ದೆ. ಆ ಕನಸಿಗೆ ಹಲವಾರು ಅಡೆತಡೆಗಳು ಬಂದರು, ಆದರೂ ಕೂಡ ನನ್ನ ಒಂದು ಅಚಲವಾದ ನಿರ್ಧಾರದಿಂದ ಈ ಸಂಸ್ಥೆಗೆ ನಾನು ಸೇರಿಕೊಂಡೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಂದರೆ ಕೆಲಸ ಮಾಡುವಾಗ ಸಹಜವಾಗಿ ಈ ಒಂದು ಸ್ಥಾನ ಅನ್ನುವಂಥದ್ದೇನಿದೆ ಇದು ಬಹಳ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ. ಯಾಕೆಂದರೆ ಪ್ರಾಚಾರ್ಯರ ಹುದ್ದೆ ಅನ್ನುವಂಥದ್ದು ಯಾವುದೇ ಕಿರೀಟ ಅಲ್ಲ, ಇದು ಜವಾಬ್ದಾರಿ. ಹಾಗಾಗಿ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಅಡೆತಡೆಗಳು ಬರ್ತವೆ, ಅನೇಕ ರೀತಿಯ ತೊಂದರೆಗಳು ಬರ್ತವೆ. ಅವನ್ನೆಲ್ಲ ಮೆಟ್ಟಿ ನಿಂತಾಗ ಮಾತ್ರ ಒಂದು ನಿರ್ದಿಷ್ಟವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನನ್ನ 35 ವರ್ಷಗಳ ಸುದೀರ್ಘ ಪ್ರಯಾಣದ ಕೊನೆಯ ನಿಲ್ದಾಣದಲ್ಲಿ ನಾನಿವಾಗ ನಿಂತಿದ್ದೇನೆ. ಪೂಜ್ಯ ಶಾಸ್ತ್ರೀಜಿಗಳಿಗೆ ಕೊಟ್ಟಂಥ ಮಾತಿನ ಹಾಗೆ ನನ್ನ ಒಂದು ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ತೃಪ್ತಿಯಿಂದ ಆತ್ಮಸಾಕ್ಷಿಯಾಗಿ ನಿಭಾಯಿಸಿದೆ ಅನ್ನುವಂಥ ಆತ್ಮತೃಪ್ತಿಯಿಂದ ನಾನು ಇವತ್ತು ನಿವೃತ್ತಿ ಹೊಂದುವಂಥ ಹಂತದಲ್ಲಿದ್ದೇನೆ. ಮೇಡಮ್, ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರಿ, ಮತ್ತೆ ನಿಮ್ಮ ಕೈಯಲ್ಲಿ ಎಷ್ಟೋ ಜನ ಓದಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ, ಏನು ಅನಿಸುತ್ತೆ ಮೇಡಮ್? ಒಬ್ಬ ಉಪನ್ಯಾಸಕ ಅಥವಾ ಪ್ರಾಚಾರ್ಯರ ಸಾಧನೆ ಗೊತ್ತಾಗೋದೇ ಅವರ ವಿದ್ಯಾರ್ಥಿಗಳ ಸಾಧನೆ ಮೂಲಕ. ಯಾಕೆಂದ್ರೆ ನಾವೇನು ಅನ್ನೋದು ನಮ್ಮನ್ನು ತೋರಿಸ್ಕೊಡೋದೆ ನಾವು ಹಚ್ಚಿರುವಂಥ ದೀಪಗಳು ಹೊತ್ತಿ ಉರಿದಾಗ ಮಾತ್ರ. ಆ ರೀತಿ ಒಂದು ಕಳಶಪ್ರಾಯವಾದಂಥ ಒಂದು ವಿದ್ಯಾರ್ಥಿ ವೃಂದವನ್ನು ನಾನಿವತ್ತು ಕಾಣ್ತಾ ಇದ್ದೇನೆ. ಅದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಎಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಕಳೆದ 35 ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಿವೃತ್ತಿ ಆಗಿದ್ದೀರಾ, ಮುಂದೆ ಈ ಕಾಲೇಜು ಯಾವ ರೀತಿಯಾಗಿ ನಡ್ಕೊಂಡು ಹೋಗಬೇಕು ಮತ್ತು ಯಾವ ರೀತಿಯಾಗಿ ಇರಬೇಕು ಅಂತ ಆಸೆ ಪಡ್ತೀರಾ? ನಾನು ಯಾವತ್ತೂ ಬಯಸೋದು ಕೂಡ ಪೂಜ್ಯ ಶಾಸ್ತ್ರೀಜಿಗಳವರ ಒಂದು ಏನು ಅವರ ಅಭಿಪ್ರಾಯ ಇತ್ತು, ಅವರ ಗುರಿ ಇತ್ತು, ಅದೇ ತತ್ವದ ಆದರ್ಶದ ಅಡಿಯಲ್ಲಿ ಸಂಸ್ಥೆ ಬೆಳಿಬೇಕು ಅನ್ನುವಂಥದ್ದು ನನ್ನ ಒಂದು ಗುರಿಯಾಗಿದೆ. ಹಾಗೆ ನನ್ನ ಹಲವಾರು ವಿದ್ಯಾರ್ಥಿ ವೃಂದವನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ಯಾಕೆಂದರೆ ಅಸಂಖ್ಯಾತ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದರೆ ನನ್ನ ತತ್ವ ಆದರ್ಶಗಳನ್ನು ಅವರು ಕೂಡ ಮುಂದುವರಿಸ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ತುಂಬ ಸಂತೋಷದಿಂದ ನಾನು ಈ ಸಂಸ್ಥೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ಉಪನ್ಯಾಸಕಿ ಸರೋಜಮ್ಮ ಅವರು ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಧನ ಸಹಾಯ ನೀಡುವ ಮೂಲಕ ಪ್ರೋತ್ಸಾಹವನ್ನ ನೀಡಿದ್ರು. ಇನ್ನು ಸರೋಜಮ್ಮ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದ ಹಳೆ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಹಳೆ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಾಲೇಜು ನಾನು 2019-20ರಲ್ಲಿ ನಾನು ಇಲ್ಲಿ ಓದಿದ್ದು.
ಇಲ್ಲಿ ನಾನು 2019ರಲ್ಲಿ ಇದ್ದಿದ್ದು 2 ವರ್ಷ. ನಾನು ಇಲ್ಲಿ ಇದ್ದದ್ದು 2 ವರ್ಷ ಆದರೂ ಕಲಿತದ್ದು 100 ವರ್ಷಕ್ಕೆ ಬೇಕಾದಷ್ಟು ಇಲ್ಲಿ ನಾನು ಕಲಿತೆ. ಇಲ್ಲಿ ಶಿಕ್ಷಣ ಜೊತೆಗೆ ಕ್ರೀಡೆ, ಸಾಹಿತ್ಯ, ಕಲೆ ಮುಂತಾದ ಅನೇಕ ಇದರಲ್ಲಿ ಅವರು ಒಂದು ಜಾಸ್ತಿ ಹೆಚ್ಚಿನ ಮಹತ್ವ ಇಲ್ಲಿ ಕಾಲೇಜಿನಲ್ಲಿ ಕೊಡ್ತಾರೆ. ಈ ಕಾಲೇಜ್ ಪ್ರೌಢಶಾಲೆ ಶಿಕ್ಷಕರಾಗಿರ್ಬೋದು, ನಮ್ಮ ಕಾಲೇಜ್ ಉಪನ್ಯಾಸಕರಾಗಿರ್ಬೋದು, ಇಬ್ಬರೂ ಏನಾದರೂ ಒಂದು ವಿಷಯ ಇದ್ದರೆ ಅದರಲ್ಲಿ ಹೊಸದನ್ನು ಹುಡುಕೋ ಪ್ರಯತ್ನ ಮಾಡ್ತಿರ್ತಾರೆ ಅವರು. ಇವತ್ತಲ್ಲಿ ಯಾವತ್ತಾಗಲಿ ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದರಲ್ಲಿ ಹೊಸದನ್ನ ಒಂದು ಶೋಧನೆ ಮಾಡಿ ಹುಡುಗರಿಗೆ ಮನ ಮುಟ್ಟಿಸುವಂಥ ಕೆಲಸ ಈ ಎಲ್ಲರೂ ಮಾಡ್ತಿದ್ದಾರೆ. ಅದು ನಮ್ಮ ಪ್ರಿನ್ಸಿಪಲ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ತುಂಬ ಇವತ್ತೆಲ್ಲ ನಾವು ಬಂದಾಗಿಂದ ನಮಗಿನ್ನ ಮುಂಚೆಯಿಂದನೂ ಅವ್ರು ಯಾವತ್ತೂ ಸರಳ ಜೀವಿ. ಅವರು ತುಂಬ ಹುಡುಗರಿಗೆಲ್ಲ ತುಂಬ ಹತ್ತಿರವಾದಂಥರು. ಎಲ್ಲ ಪ್ರೌಢಶಾಲೆ ಶಿಕ್ಷಕರು ಹಾಗೂ ಉಪನ್ಯಾಸಕರು ಎಲ್ಲರೂ ಹುಡುಗರಿಗೆ ತುಂಬ ಹತ್ತಿರವಾದಂಥರು. ಆದ್ದರಿಂದ ಈ ವಾತಾವರಣನೇ ಕೃಷ್ಣಶಾಸ್ತ್ರಿ ಕಟ್ಟಿದಂಥ ಈ ಶಾಲೆಯಲ್ಲಿ ಈ ವಾತಾವರಣನೇ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಕ್ವಾಲಿಟಿ ಹೆಂಗಿದೆ? ಎಜುಕೇಷನ್ ಕ್ವಾಲಿಟಿ ಬೇರೆ ಅಕ್ಕಪಕ್ಕ ಕಾಲೇಜುಗಳು ಅಂದರೆ ನಗರ ಪ್ರದೇಶಗಳಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಹೇಳಿದ್ನಲ್ಲ, ಅವರು ಏನಾದರೂ ಒಂದು ಹೊಸದ ಒಂದು ವಿಷಯ ಇದೆ ಅಂದರೆ ಅದರಲ್ಲಿ ಹೊಸದನ್ನು ಹುಡುಕೋ ಪ್ರಯತ್ನ ಈ ಸಿಬ್ಬಂದಿ ವರ್ಗ ಇಲ್ಲಿ ಇರೋರು ಮಾಡ್ತಾರೆ. ಅದರಲ್ಲಿ ಹೊಸದನ್ನು ಹುಡುಕಿ ಹುಡುಗರಿಗೆಲ್ಲ ಮನ ಮುಟ್ಟಿಸುವಂಥ ಕೆಲಸ ಇವರು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಮತ್ತೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಇದ್ದಿದ್ದೆ 2 ವರ್ಷ. ಆದರೆ ನಾನು ಕಲಿತಿದ್ದು ಕ್ರೀಡೆ, ಸಾಹಿತ್ಯ, ಕಲೆ ಮತ್ತು ಎಲ್ಲ ಕಲಿತಿದ್ದು 100 ವರ್ಷಕ್ಕೂ ಬೇಕಾದಷ್ಟು ನಾನು ಇಲ್ಲಿ ಕಲಿತೇನೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೃಷ್ಣಶಾಸ್ತ್ರಿಯವರು ಆಗಿನ ಕಾಲದಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಶಾಲೆ ಹಾಗೂ ಕಾಲೇಜನ್ನು ತೆರೆದುಬಿಟ್ಟು ಲಕ್ಷಾಂತರ ಒಂದು ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಾನು ಇದೇ ಸ್ಕೂಲಲ್ಲಿ ಓದಿ ಈ ಚಳ್ಳಕೆರೆ ನಗರಸಭೆ ಅಧ್ಯಕ್ಷೆ ಆಗಿದ್ದೇನೆ. ಈ ಒಂದು ಸ್ಕೂಲಿಗೆ ಇವತ್ತು ಬಂದಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಹಳೆಯ ಮೆಮೊರಿಗಳು ತುಂಬ ನೆನಪಾಗ್ತಿದೆ. ನಮಗೆ ಆಗಿನ ಕಾಲದಲ್ಲಿ ಇದ್ದೋ ಟೀಚರು ಲೆಕ್ಚರು ಬರೀ ಓದಿನ ಕಡೆ ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಮಗೆ ಪಾಠವನ್ನು ಕಲಿಸ್ಕೊಡ್ಲಿಲ್ಲ. ಜೀವನ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ರು. ಪ್ರತಿಯೊಬ್ಬರು ನೋಡಿ, ನೀವು ಗ್ರಾಮೀಣ ಭಾಗದಲ್ಲಿ ಓದಂಥ ಎಲ್ಲ ಮಕ್ಕಳು ಜೀವನ ಹೆಂಗೆ ರೂಪಿಸ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರಿಗೆ ಬರೀ ಅವರ ಏನು ಒಂದು ಉದ್ದೇಶ ಇರುತ್ತೆ, ಇಂಜಿನಿಯರ್, ಡಾಕ್ಟರ್, ಆ ಒಂದು ಟಾರ್ಗೆಟ್ ಇಟ್ಕೊಂಡು ಅಷ್ಟೇ ಇರ್ತಾರೆ. ಬಟ್ ನಾವು ಈ ಗ್ರಾಮೀಣ ಭಾಗದಲ್ಲಿ ಓದಿರೋರಾಗಿ ಇವತ್ತು ಎಲ್ಲ ಥರ ನಾಲೆಡ್ಜನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಹಾಗೂ ನಮಗೆ ಬೆಳೆಸಿದ್ದಾರೆ. ಇಲ್ಲಿ ಅಂಥ ಉತ್ತಮ ಶಿಕ್ಷಕರಿದ್ದರು, ಉತ್ತಮವಾದ ಲೆಕ್ಚರ್ಗಳಿದ್ದರು. ಇವತ್ತು ಅವರನ್ನೆಲ್ಲ ನಾವು ನೆನಪಿಸ್ಕೊಡೋಕ್ಕೋಸ್ಕರ ಈ ಒಂದು ಶಾಲೆಗೆ ಇವತ್ತು ವಿಸಿಟ್ ಮಾಡಿದ್ವಿ. ಮೇಡಮ್, ಇವತ್ತು ಪ್ರಿನ್ಸಿಪಲ್ ಅವರು ನಿವೃತ್ತಿಯಾಗಿದ್ದಾರೆ. ಅವರು ನಿಮಗೆ ಪಾಠ ಮಾಡ್ತಿದ್ರು? ಹೌದು, ನನಗೆ ಅವರು ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡ್ತಿದ್ರು. ಇವತ್ತು ನಾನು ಪೊಲಿಟಿಕಲ್ಲೇ ಇದ್ದೀನಿ. ಆಮೇಲೆ ಅವರು ತುಂಬ ಮೆಮೊರಿ ಇದೆ ಅವ್ರದ್ದು, ಹೇಳ್ಬಾರ್ದು. ಇವತ್ತು ಅವ್ರಿಗೆ ನಿವೃತ್ತಿ ಇರ್ಬೋದು, ಅವ್ರು ಕಲಿಸಿರೋ ವಿದ್ಯೆಗಂತೂ ನಿವೃತ್ತಿ ಇಲ್ಲ. ಅದನ್ನು ನಾವು ಏನು ನಮಗೆ ಸಾವಿರಾರು ಲಕ್ಷಾಂತರ ಜನ ಮಕ್ಕಳಿಗೆ ಅವರು ವಿದ್ಯೆಯನ್ನು ದಾರೆ ಎರೆದಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ಗುರುಗಳಿದ್ದರೆ ಅಲ್ವಾ ಗುರಿ ಸಾಧಿಸೋಕ್ಕೆ ಸಾಧ್ಯ. ಹಂಗಾಗಿ ಆ ಒಂದು ಗುರಿಯಿಂದನೇ ಇವತ್ತು ನಾನೊಂದು ಗುರಿ ತಲುಪಿದ್ದೀನಿ ಅಂತ ಹೇಳ್ಬೋದು. ಇನ್ನು ಶಿಕ್ಷಕ ವೃತ್ತಿ ಅನ್ನೋದು ಸಾವಿರಾರು ಮಕ್ಕಳ ಬದುಕಿನಲ್ಲಿ ಜ್ಞಾನದ ಬೆಳಕನ್ನ ಹಂಚುವ ಮೂಲಕ ಸಮಾಜವನ್ನ ಉನ್ನತೀಕರಿಸುವ ಪವಿತ್ರ ವೃತ್ತಿಯಾಗಿದೆ. ಅಂತಹ ಸುದೀರ್ಘ 34 ವರ್ಷಗಳ ಪವಿತ್ರ ವೃತ್ತಿಗೆ ವಿದಾಯವನ್ನ ಹೇಳಿ ನಿವೃತ್ತಿಯಾದ ಆರ್ ಸರೋಜಮ್ಮ ಅವರ ಮುಂದಿನ ಜೀವನ ಸಂತಸಮಯ ಆಗಿರಲಿ ಅನ್ನೋದು ಸೀತಾರಾಮ ಶಾಸ್ತ್ರಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಆಶಯವಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.